ಕೇಸ್ನಲ್ಲಿ ಫಿಟ್ ಆಗಿರುವಂತಹ ಆರೋಪಿಗಳಿಗೆ ಪೊಲೀಸರು ರಾಜಾತಿಥ್ಯವನ್ನ ಕೊಡ್ತಾ ಇರುವಂತಹ ವಿಚಾರ ವ್ಯಾಪಕ ಸುದ್ದಿಯಾಗಿತ್ತು. ಪಬ್ಲಿಕ್ ಟಿವಿ ಕೂಡ ವರದಿಯನ್ನ ಪ್ರಸಾರ ಮಾಡಿತ್ತು. ಈ ಬೆನ್ನಲ್ಲೇ ಜನಾಕ್ರೋಶ ಕೂಡ ವ್ಯಕ್ತವಾಗಿತ್ತು. ಸ್ಕೂಲ್, ಆಸ್ಪತ್ರೆ ಕೆಲಸಕ್ಕೆ ತೆರಳಲಾಗದೆ ಜನರು ಪರದಾಟವನ್ನ ನಡೆಸ್ತಾ ಇದ್ರು. ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು ಸಾರ್ವಜನಿಕರು. ಪಬ್ಲಿಕ್ ವರದಿಯ ಬಳಿಕ ಪೊಲೀಸರಿಗೆ ಜ್ಞಾನೋದಯವಾಗಿದೆ. ಪಬ್ಲಿಕ್ ನಿರಂತರ ವರದಿಯ ಬಳಿಕ ಜನರ ಓಡಾಟಕ್ಕೆ ರಸ್ತೆಯನ್ನ ಮುಕ್ತ ಮಾಡಿಕೊಡಲಾಗಿದೆ. 144 ಸೆಕ್ಷನ್ ಅನ್ನ ಜಾರಿ ಮಾಡಿಕೊಡಲಾಗಿತ್ತು. ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ವಿಐಪಿ ಟ್ರೀಟ್ಮೆಂಟ್. ಠಾಣೆಯ ಮುಂಭಾಗದ ರಸ್ತೆ ಬಂದ್ನಿಂದ ಪರದಾಟ. ಪಬ್ಲಿಕ್ ವರದಿ ಬಳಿಕ ಪೊಲೀಸರಿಗೆ ಜ್ಞಾನೋದಯ. ಹೌದು, ಮರ್ಡರ್ ಕೇಸ್ನಲ್ಲಿ ದರ್ಶನ್ ಬಂಧಿಸಿರೋ ಅನ್ನಪೂರ್ಣೇಶ್ವರಿ ಪೊಲೀಸರು ವಿಚಾರಣೆಗಾಗಿ ಮಾಡಿರೋ ಎಡವಟ್ಟು ಒಂದೆರಡಲ್ಲ. ಒಂದು ಕಡೆಗೆ ಇಡೀ ಸ್ಟೇಷನ್ಗೆ ಶಾಮಿಯಾನ ಪರದೆ ಸುತ್ತಿ ಮೊದಲೇ ಟೀಕೆಗೆ ಗುರಿಯಾಗಿದ್ದು ಪೊಲೀಸರು. ನಿನ್ನೆಯಿಂದ ನಿಷೇಧಾಜ್ಞೆ ಜಾರಿ ಮಾಡಿದ್ದರಿಂದ ಸಾರ್ವಜನಿಕರು ಅನುಭವಿಸಿದ ಸಂಕಷ್ಟ ಒಂದೆರಡಲ್ಲ. ಠಾಣೆಯ ಮುಂಭಾಗದ ರಸ್ತೆ ಬಂದ್ ಮಾಡಿದ್ದರಿಂದ ಬೆಳಗ್ಗೆಯಿಂದ ವಾಹನ ಸವಾರರು ಪರದಾಡಿದ್ರು. ಪೊಲೀಸರಿಗೆ ಹಿಡಿಶಾಪ ಹಾಕಿದ್ರು. ಒಬ್ಬ ವ್ಯಕ್ತಿಗಾಗಿ ರಸ್ತೆ ಬಂದ್ ಮಾಡಿದ್ರೆ ನಾವು ಓಡಾಡೋದು ಹೇಗೆ ಅಂತ ಪ್ರಶ್ನಿಸಿದ್ರು. ಸ್ಕೂಲ್ ವಾಹನ ಓಡಾಟಕ್ಕೂ ಬಿಡದಿದ್ದರಿಂದ ಸಾರ್ವಜನಿಕರು ಪೊಲೀಸರಿಗೆ ಹಿಡಿ ಶಾಪ ಹಾಕಿದ್ರು. ಹಾಗೆ ಸಂಗಡಿಗರ ಬಂಧನದ ಹಿನ್ನೆಲೆಯಲ್ಲಿ ಎಪಿ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಸಾರ್ವಜನಿಕರಿಗೆ ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗ್ತಾ ಇದೆ. ಬ್ಯಾರಿಕೇಡ್ ಗಳನ್ನ ಹಾಕಿರುವಂತಹ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರೇ ಅರೆಸ್ಟ್ ಆದ್ರೂ ಕೂಡ ನಮ್ಗೆ ಅಂದ್ರೆ ರಸ್ತೆ ಓಡಾಡೋಕೆ ಇರುವಂತಹ ರಸ್ತೆಯನ್ನು ಯಾಕೆ ನೀವು ಬಂದ್ ಮಾಡಿದ್ದೀರಿ ಅನ್ನುವಂತ ಆಕ್ರೋಶವನ್ನ ಅವರೆಲ್ಲರೂ ಕೂಡ ವ್ಯಕ್ತಪಡಿಸ್ತಾ ಇರುವಂತ. ಅಂದ್ರೆ ನಾವು ಓಡಾಡಿದ್ರೆ ಏನು ಅಂದ್ರೆ ಪ್ರತಿನಿತ್ಯ ನಾವು ಓಡಾಡುವಂತ ರಸ್ತೆಯನ್ನು ಈಗ ಏಕಾಏಕಿ ಯಾರೋ ಒಬ್ಬ ಸೆಲೆಬ್ರಿಟಿಯನ್ನ ಅರೆಸ್ಟ್ ಮಾಡಿದ್ವಿ ಅನ್ನೋ ಕಾರಣಕ್ಕೆ ಬಂದ್ ಮಾಡಿದ್ರೆ ಹೇಗೆ ಅನ್ನೋ ತರದ ಪ್ರಶ್ನೆಯನ್ನ ಆಕ್ರೋಶವನ್ನ ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇರುವಂತದ್ದು. ಇದೆಲ್ಲ ಬೇಕಾ? ನ್ಯಾಯಬದ್ಧವಾಗಿ ನಡ್ಕೊಳ್ಳಿ. ಯಾವುದೇ ವಿಷಯ ಆಗಲಿ, ಸ್ಕೂಲ್ ಮಕ್ಳಿಗಾಗ್ಲಿ, ಪಬ್ಲಿಕ್ ಆಗಲಿ, ಯಾರಿಗೇ ಆಗಲಿ ತೊಂದರೆ ಮಾಡಬೇಡಿ. ಅಕ್ಯೂಸ್ ಯಾರೇ ಆಗಿರಲಿ. ಆಸ್ಪತ್ರೆಗೆ ಹೋಗ್ಬೇಕಾಯ್ತು ಸರ್, ಊಟ ಕೊಡಕ್ಕೆ ಹೋಗ್ಬೇಕು. 2 ಕಿಲೋಮೀಟರ್ ಸರ್, ಇಲ್ಲಿಂದ ಅಲ್ಲಿ ಸುತ್ತಾಕೋಕ್ಕೂ ಆಗಲ್ಲ. ನಾವೇನು ತೊಂದರೆ ಮಾಡಲ್ಲ ನೋಡಿ. ಊಟ ಇಲ್ಲೇ ಐತೆ ನೋಡಿ. ಈ ತರ ದಬ್ಬಾಳಿಕೆ ಮಾಡ್ತಾರೆ, ಏನ್ ಮಾಡ್ತೀರಾ? ನಾವು ಹಾಸ್ಪಿಟ್ಲಿಗೆ ಹೋಗ್ಬೇಕು, ನಮ್ಗೆ ಎದೆ ನೋಯ್ತಾ ಇದೆ. ಇವ್ರು ಈ ತರ ಅಡ್ಡ ಹಾಕೊಂಡು ನಮ್ಗೆ ಇಲ್ಲಿ ಜಾಗ ಬಿಡ್ತೇನೆ ಇದ್ ಮಾಡ್ತಾರೆ. ನಾವೇನ್ ಮಾಡ್ಬೇಕು? ಎಲ್ಲಿ ಹೋಗ್ಬೇಕು ನಾವು? ತೀವ್ರ ಟೀಕೆಯ ಬಳಿಕ ಎಚ್ಚೆತ್ತ ಪೊಲೀಸರು. ಠಾಣೆಯ ಮುಂಭಾಗ ರಸ್ತೆ ಸಂಚಾರಕ್ಕೆ ತೆರವು. ಇನ್ನು ತೀವ್ರ ಟೀಕೆಗಳ ಬಳಿಕ ಸಾರ್ವಜನಿಕರ ಹಿತದೃಷ್ಟಿಯಿಂದ ಠಾಣೆಯ ಮುಂಭಾಗದ ರಸ್ತೆಯನ್ನ ಸಂಚಾರಕ್ಕೆ ಮುಕ್ತಗೊಳಿಸುವಂತೆ ಗೃಹ ಸಚಿವ ಪರಮೇಶ್ವರ್ ಸೂಚನೆಯನ್ನ ಕೊಟ್ಟು, ಪರಂ ಸೂಚನೆಯ ಬೆನ್ನಲ್ಲೇ ರಸ್ತೆ ಸಂಚಾರಕ್ಕೂ ಮುಕ್ತ ಕೂಡ ಆಯಿತು. ಈ ಬಗ್ಗೆ ಪ್ರತಿಕ್ರಿಯಿಸಿದ ಪರಮೇಶ್ವರ್, ದರ್ಶನ್ ಪ್ರಕರಣದಲ್ಲಿ ಯಾರ ಒತ್ತಡವೂ ಇಲ್ಲ. ದರ್ಶನ್ ಚಲನವಲನ ಸಿಗದಂತೆ ಈ ರೀತಿ ಮರೆಮಾಚಿಲ್ಲ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಲಾಗಿದೆ ಅಂದರು. ಅವರಿಗೆ ಸರಿಯಾಗಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಏನಾಗಬೇಕು ಅದನ್ನ ಮಾಡಿ ಅಂತ ಹೇಳ್ತೇನೆ. ಆದ್ರೆ ಅವ್ರು ಇನ್ವೆಸ್ಟಿಗೇಷನ್ ಮಾಡೋದಕ್ಕೂ ಕೂಡ ನಾವು ಅವರಿಗೆ ಫ್ರೀ ಆಗಿ ಬಿಡಬೇಕು. ಯಾರು ಕೂಡ ಅಪರಾಧಿನ ಕರ್ಕೊಂಡು ಬಂದು ಬಿರಿಯಾನಿ ಊಟ ಕೊಟ್ಟು ಆಮೇಲಿಂದ ಅವರಿಗೆಲ್ಲ ರಾಜಾತಿಥ್ಯ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದನ್ನ ಮಾಡೋದಿಲ್ಲ, ಮಾಡ್ಕೊಡು. ದರ್ಶನ್ಗಾಗಿಯೇ ಶಾಮಿಯಾನದ ಸೈಡ್ ವಾಲ್. ಆರೋಪಿಯನ್ನ ರಿಲ್ಯಾಕ್ಸ್ ಮೂಡ್ಗೆ ಬಿಟ್ರ ಖಾಕಿ. ಒಂದು ಕಡೆಗೆ ಸಂಚಾರಕ್ಕೆ ರಸ್ತೆ ಮುಕ್ತವಾಗಿದ್ದರೂ ಇನ್ನೊಂದು ಕಡೆಗೆ ಠಾಣೆಗೆ ಹಾಕಿರೋ ಶಾಮಿಯಾನದ ಪರದೆ ತೆರವಾಗಿ. ಪಬ್ಲಿಕ್ ಟಿವಿಗೆ ಸಿಕ್ಕಿರೋ ಮಾಹಿತಿಗಳ ಪ್ರಕಾರ ದರ್ಶನ್ಗೆ ವಿಐಪಿ ಟ್ರೀಟ್ಮೆಂಟ್ಗಾಗಿಯೇ ಈ ಪರದೆ ಹಾಕಲಾಗಿದೆ ಎನ್ನಲಾಗಿದೆ. ಕುಂತಲ್ಲಿ ಕೂರೋದಕ್ಕೆ ಆಗ್ತಾ ಇಲ್ಲ, ವಾಕ್ ಮಾಡಬೇಕು. ಸಿಗರೇಟ್ ಇಲ್ಲವಾದ್ರೆ ಕೈ ನಡುಗುತ್ತೆ ಅಂತ ಕೊಲೆ ಆರೋಪಿ ದರ್ಶನ್ ಪೊಲೀಸರಿಗೆ ಹೇಳಿದ್ದಕ್ಕೆ, ದರ್ಶನ್ ತಿರುಗಾಡಲು ಜಾಗ ಇಲ್ಲದಕ್ಕೆ ಶಾಮಿಯಾನ ಮತ್ತು ಸೈಡ್ ವಾಲ್ ವ್ಯವಸ್ಥೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ನಿನ್ನೆಯಿಂದ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣಾ ಮುಂದಿನ ರಸ್ತೆ ಎರಡೂ ಬದಿಯಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕಿ ಸಂಚಾರವನ್ನ ಸಂಪೂರ್ಣವಾಗಿ ನಿಷೇಧವನ್ನ ಮಾಡಲಾಗಿತ್ತು. 144 ಸೆಕ್ಷನ್ ಇದೆ, ಹೀಗಾಗಿ ಓಡಾಟಕ್ಕೆ ಅವಕಾಶ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕಿ ಪೊಲೀಸರು ಎರಡೂ ಬದಿ ರಸ್ತೆಯನ್ನ ತಡೆದಿದ್ರು. ನಿನ್ನೆಯಿಂದ ಸಾರ್ವಜನಿಕರು ಸಾಕಷ್ಟು ಆಕ್ರೋಶವನ್ನ ಹೊರಹಾಕಿದ್ರು. ಯಾರನ್ನೋ ಆರೋಪಿನ ಕರ್ಕೊಂಡು ಬಂದ್ರೆ ನಮ್ಗೆ ಯಾಕೆ ಈ ಶಿಕ್ಷೆ, ನಮ್ಮ ಮನೆ ಈ ರಸ್ತೆಯಲ್ಲಿದೆ, ನಾವು ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡಿದ್ರು. ಇವತ್ತು ಬೆಳಗ್ಗೆ ಸಾರ್ವಜನಿಕರ ಆಕ್ರೋಶಕ್ಕೆ, ವಾಹನ ಸವಾರರ ಆಕ್ರೋಶಕ್ಕೆ ಪೊಲೀಸ್ ಇಲಾಖೆ ಮಾಡಿದೆ. ಇದೀಗ ರಸ್ತೆಯನ್ನ ಇನ್ನು ಠಾಣೆ ಫುಲ್ ಶಾಮಿಯಾನದಿಂದ ಕವರ್ ಮಾಡಿದ್ದಕ್ಕೂ ಭಾರಿ ಆಕ್ರೋಶ ವ್ಯಕ್ತವಾಗ್ತಿದೆ. ಠಾಣೆಯೇ ಮದುವೆ ಮನೆ, ಅಲ್ಲೇ ಬೀಗರ ಊಟದ ವ್ಯವಸ್ಥೆ ಆಗ್ತಾ ಇದೆ ಅಂತ ಸಾರ್ವಜನಿಕ ವಲಯದಲ್ಲಿ ಪೊಲೀಸರ ನಡೆಗೆ ತೀವ್ರ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಪ್ರಾಮಾಣಿಕವಾಗಿ ತನಿಖೆ ನಡೆಸೋರಿಗೆ ಶಾಮಿಯಾನ ಮರೆಯಾಕ್ರಿ ಬೇಕು. ಅಷ್ಟಕ್ಕೂ ಇದು ನಿಜವಾಗ್ಲೂ ಪೊಲೀಸ್ ಠಾಣೆಯೋ ಅಥವಾ ಮದುವೆ ಮಂಟಪವೋ ಅಂತ ವ್ಯಂಗ್ಯವಾಡ್ತಾ ಇದ್ದಾರೆ. ಈ ಮಧ್ಯೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಶಾಮಿಯಾನ ಹಾಕಿದ ವಿಚಾರವಾಗಿ ವಕೀಲರ ತಂಡ ದೂರು ನೀಡಿದೆ. ಠಾಣೆಯ ಸುತ್ತ ನಿಷೇಧಾಜ್ಞೆ ಹಾಕಿರೋದ್ಯಾಕೆ, ಕಳೆದ 4 ದಿನಗಳ ಸಿಸಿಟಿವಿ ದೃಶ್ಯ ನೀಡಬೇಕು ಅಂತಾನೂ ಆರ್ಟಿಐ ನಡಿ ವಕೀಲರು ಮಾಹಿತಿಯನ್ನ ಕೋರಿದ್ದು. ಮುರಳಿ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.